ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ರವಿ ಕೆಆರ್, ಶಿವಮೊಗ್ಗ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆಯಲ್ಲಿ ಕಿಡ್ನಿ ತಜ್ಞರಾಗಿ ಕೆಲಸ ಮಾಡ್ತಿದ್ದೇನೆ. ಸೊ ಇವತ್ತಿನ ನಾವು ಕಿಡ್ನಿ ಕೇರ್ ಬೈ ಡಾಕ್ಟರ್ ರವಿ ಕೆಆರ್ ಅನ್ನೋ ಯೂಟ್ಯೂಬ್ ಚಾನಲ್ ಅಲ್ಲಿ ಇವತ್ತಿನ ಟಾಪಿಕ್ ಏನಂತಂದ್ರೆ, ನಮ್ಗೆಲ್ಲ ಗೊತ್ತಿರೋ ಹಾಗೆ ಮಾರ್ಚ್ ತಿಂಗಳ 2ನೇ ಗುರುವಾರ ನಾವು ವಿಶ್ವ ಕಿಡ್ನಿ ದಿನಾಚರಣೆ ಅಂತ ನಾವು ಆಚರಿಸ್ಕೊಳ್ತೇವೆ. ಸೊ ಈ ವರ್ಷ 13 ಮಾರ್ಚ್ 2025 ನಾವು ಕಿಡ್ನಿ ದಿನ ಅಂತ ಆಚರಿಸ್ತಾ ಇದ್ದೇವೆ. ಸೊ ಈ ವರ್ಷದ ಧ್ಯೇಯ ಅಂದ್ರೆ ನಮ್ಮ ಒಂದು ಧ್ಯೇಯ ವಾಕ್ಯ ಅಂತಂದ್ರೆ ಆರ್ ಯುವರ್ ಕಿಡ್ನೀಸ್ ಓಕೆ, ಅರ್ಲಿ ಡಿಟೆಕ್ಷನ್ ಅಂಡ್ ಅರ್ಲಿ ಟ್ರೀಟ್ಮೆಂಟ್ ಅನ್ನೋ ಒಂದು ಧ್ಯೇಯ ವಾಕ್ಯ ಅಂತ ನಾವು ಇಟ್ಕೊಂಡಿದ್ದೇವೆ. ಇದೇನು ಅಂತಂದ್ರೆ ನಾವು ನಮ್ಗೆ ಕೇಳ್ಕೊಳ್ಬೇಕಾಗುತ್ತೆ, ಕನಿಷ್ಠ ವರ್ಷಕ್ಕೊಂದ್ಸರಿನಾದ್ರು ನಾವು ಕೇಳ್ಕೊಳ್ಬೇಕು, ನಮ್ಮ ಕಿಡ್ನಿ ಆರೋಗ್ಯವಾಗಿ ಕೆಲಸ ಮಾಡ್ತಿದ್ಯಾ ಅನ್ನೋದು ಮುಖ್ಯವಾದ ಪ್ರಶ್ನೆ. ಸೊ ಇದನ್ನ ಈ ವರ್ಷದ ಧ್ಯೇಯವಾಗಿ ಇಟ್ಕೊಂಡಿದ್ದೇವೆ. ಸೊ ನಮ್ಮ ಕಿಡ್ನಿ ಚೆನ್ನಾಗಿ ಕೆಲಸ ಮಾಡ್ತಿದ್ಯಾ ಅಂತ ನಾವು ಹೇಗೆ ಕಳ್ಕೊಬಹುದು ಅಂದ್ರೆ, ಸಿಂಪಲ್ ಆಗಿ ಒಂದು ರಕ್ತ ಪರೀಕ್ಷೆ ಇರುತ್ತೆ, ಅದು ಸೀರಮ್ ಕ್ರಿಯಾಟಿನಿನ್ ಲೆವೆಲ್ ಇರ್ಬೋದು, ಮತ್ತೆ ಯೂರಿನ್ ಟೆಸ್ಟ್ ಆಗಿರ್ಬೋದು. ಸೊ ಕನಿಷ್ಠ ವರ್ಷಕ್ಕೆ ಒಂದ್ಸರಿನಾರು ತಾವು ತಮ್ಮ ಸೀರಮ್ ಕ್ರಿಯಾಟಿನಿನ್ ಲೆವೆಲ್ ಬ್ಲಡ್ ನಲ್ಲಿ ಮಾಡುತ್ತೆ, ಮತ್ತೆ ಯೂರಿನ್ ಟೆಸ್ಟ್, ಯೂರಿನ್ ಒಂದು ಆಲ್ಬುಮಿನ್ ಟೆಸ್ಟ್ ಮಾಡೋದ್ರಿಂದ ತಮ್ಮ ಕಿಡ್ನಿಯ ಕಂಡೀಷನ್ ಹೇಗಿದೆ ಅನ್ನೋದನ್ನ ನೀವು ಖಚಿತಪಡಿಸ್ಕೊಳ್ಬಹುದು. ಸೊ ಕಿಡ್ನಿ ಆರೋಗ್ಯ ಅನ್ನೋದು ನಮ್ಗೆ ಗೊತ್ತಿರೋ ಹಾಗೆ ತುಂಬಾ ಇಂಪಾರ್ಟೆಂಟ್. ಆದ್ರೆ ಎಲ್ಲಾರ್ಗೂ ಕಿಡ್ನಿ ತೊಂದರೆ ಬರುತ್ತಾ, ಎಲ್ಲಾರ್ಗೂ ಕಿಡ್ನಿ ಫೇಲ್ಯೂರ್ ಆಗುತ್ತಾ? ಇಲ್ಲ. ಕಿಡ್ನಿ ತೊಂದರೆ ಆಗೋದಕ್ಕೆ ಅದಕ್ಕೆ ಆದಂತ ಒಂದು ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ. ರಿಸ್ಕ್ ಫ್ಯಾಕ್ಟರ್ಸ್ ಏನು ಅಂತಂದ್ರೆ, ಶುಗರು BP ಕಂಟ್ರೋಲ್ ಇಲ್ದಲೆ ಇರುವಂಥದ್ದು, ಹಾಗೆ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಕಿಡ್ನಿ ಡಿಸೀಸ್, ಬಹಳ ಜನ ನೋಡ್ತೀವಿ ಫ್ಯಾಮಿಲಿ ಕೆಲವರಿಗೆ ಕಿಡ್ನಿ ಡಿಸೀಸ್ ಇರುತ್ತೆ. ಹಾಗೆ ಪ್ರೋಗ್ರೆಸಿವ್ ಏಜ್ ಅಂದ್ರೆ ನಮಗೆ ದೇಹಕ್ಕೆ ವಯಸ್ಸಾದಂಗೆ 50 ವರ್ಷ 60 ವರ್ಷ ದಾಟ್ತಿದ್ದಂಗೆ ಕಿಡ್ನಿ ಕಾಯಿಲೆ ಬರುವಂತ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನೊಂದು ಮುಖ್ಯವಾದ ಕಾರಣ ಕಿಡ್ನಿ ಪ್ರಾಬ್ಲಮ್ ಬರ್ಲಿಕ್ಕೆ ಅಂದ್ರೆ, ಯಾವುದೇ ಡಾಕ್ಟರ್ ಸಲಹೆ ಇಲ್ದಲೆ ತಗೊಳ್ಳುವಂತ ಒಂದು ಟ್ಯಾಬ್ಲೆಟ್ ನ ದುಷ್ಪರಿಣಾಮ. ಉದಾಹರಣೆ ಪೇನ್ ಕಿಲ್ಲರ್ಸ್, ಯಾವುದೇ ಒಂದು ಡಾಕ್ಟರ್ ಸಲಹೆ ಇಲ್ದಲೆ ನೀವು ಪೇನ್ ಕಿಲ್ಲರ್ಸ್ ನ ತಗೊಂಡ್ರೆ ಕೂಡ ನಿಮ್ಗೆ ರಿಸ್ಕ್ ಫ್ಯಾಕ್ಟರ್ಸ್ ಜಾಸ್ತಿ ಆಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ರಿಸ್ಕ್ ಫ್ಯಾಕ್ಟರ್ ಅಂದ್ರೆ ಕಾಂಪ್ಲಿಕೇಟೆಡ್ ರೀನಲ್ ಸ್ಟೋನ್ಸ್, ಅಂದ್ರೆ ನಿಮಗೆ ಕಿಡ್ನಿ ಸ್ಟೋನ್ಸ್ ಇರುತ್ತೆ, ಅದಕ್ಕೆ ನೀವು ಸರಿಯಾದ ಚಿಕಿತ್ಸೆ ತಗೊಳ್ಳೋದಿಲ್ಲ, ಹಾಗಾಗಿ ಮುಂದೆ ನಿಮಗೆ ಕಿಡ್ನಿಯ ನಂಜಾಗ್ಬೋದು, ಕಿಡ್ನಿ ಬ್ಲಾಕ್ ಆಗಿ ಕಿಡ್ನಿ ಫೇಲ್ಯೂರ್ ಆಗೋ ಚಾನ್ಸ್ ಇರುತ್ತೆ. ಇನ್ನೊಂದು ಮುಖ್ಯವಾದ ರಿಸ್ಕ್ ಫ್ಯಾಕ್ಟರ್ಸ್ ಅಂದ್ರೆ ಅನ್ಹೆಲ್ತಿ ಲೈಫ್ ಸ್ಟೈಲ್ಸ್. ನಮ್ಗೆ ಗೊತ್ತಿರ್ಬೋದು, ನಮ್ಮ ದೇಹದ ಆರೋಗ್ಯಕ್ಕೆ ಒಂದು ನಮ್ಮ ಉತ್ತಮ ಜೀವನ ಶೈಲಿ ತುಂಬಾ ಇಂಪಾರ್ಟೆಂಟ್. ನಾವು ಊಟ ಮಾಡುವ ಒಂದು ವಿಧಾನ ಇರ್ಬೋದು, ನಾವು ಎಕ್ಸಸೈಸ್ ಮಾಡುವಂತ ವಿಧಾನ ಇರ್ಬೋದು, ನಾವು ದಿನಕ್ಕೆ ಎಷ್ಟು ನಿದ್ದೆ ಮಾಡ್ತೀವಿ, ಎಷ್ಟು ನಾವು ರಿಲ್ಯಾಕ್ಸ್ ಆಗಿರ್ತೀವಿ ಅನ್ನೋ ಒಂದು ಪಾಯಿಂಟ್ ಇರ್ಬೋದು, ಎಷ್ಟು ನೀರು ಕುಡಿತೀವಿ, ಅದು ಕೂಡ ನಮ್ಮ ಆರೋಗ್ಯ ಶೈಲಿನ ಕಾಪಾಡ್ಕೊಳ್ಳಿಕ್ಕೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕಿಡ್ನಿ ತೊಂದರೆ ಬಂದಿದ್ದೇ ಆಗಿದ್ರೆ ನಾವು ಹೇಗಿರ್ಬೇಕು? ಕಿಡ್ನಿ ತೊಂದರೆ ಬಂದಿದ್ದೇ ಆಗಿತ್ತು ಅಂತಂದ್ರೆ ಧೈರ್ಯ ಕೆಡುವಂತ ಒಂದು ಅವಶ್ಯಕತೆ ಇಲ್ಲ. ಕಿಡ್ನಿಯ ತೊಂದರೆ ಯಾವ ಸ್ಟೇಜ್ ಅಲ್ಲಿ ಇದೆ ಅನ್ನೋದನ್ನ ನಾವು ನಮ್ಮ ತಜ್ಞ ವೈದ್ಯರ ಹತ್ರ, ನೆಫ್ರಾಲಜಿಸ್ಟ್ ಹತ್ರ ನೀವು ನಿಮ್ಮ ಒಂದು ಕನ್ಸಲ್ಟೇಷನ್ ಮಾಡಿದ್ರೆ ನಿಮ್ಮ ಕಿಡ್ನಿ ತೊಂದರೆ ಯಾವ ಸ್ಟೇಜ್ ನಲ್ಲಿ ಇದೆ, ಸೊ ನಿಮ್ಗೆ ಬೆಸ್ಟ್ ಪಾಸಿಬಲ್ ಟ್ರೀಟ್ಮೆಂಟ್ ಏನಿದೆ ಅನ್ನೋದನ್ನ ನಿರ್ದಿಷ್ಟವಾಗಿ ನೀವು ತಿಳ್ಕೊಳ್ಳೋದ್ರಿಂದ ನಿಮ್ಮ ಆರೋಗ್ಯವನ್ನ, ನಿಮ್ಮ ಕಿಡ್ನಿ ಆರೋಗ್ಯವನ್ನ, ನಿಮ್ಮ ತೊಂದರೆನ ನೀವು ಸರಿಯಾಗಿ ಕಾಪಾಡ್ಕೊಳ್ಬಹುದು. ಸೊ ಇವತ್ತಿನ ಪಂಚ್ಲೈನ್ ಏನಂತಂದ್ರೆ, ಒಂದು, ಕಿಡ್ನಿ ಆರೋಗ್ಯ ಬಗ್ಗೆ ಕಾಳಜಿ ಇಟ್ಕೊಳ್ಳಿ. ಕನಿಷ್ಠ ವರ್ಷಕ್ಕೊಂದ್ಸರಿನಾದ್ರೂ ನೀವು ಕಿಡ್ನಿ ಆರೋಗ್ಯವನ್ನ ರಕ್ತ ಪರೀಕ್ಷೆ ಹಾಗೂ ಮೂತ್ರ ಪರೀಕ್ಷೆ ಮಾಡೋದ್ರಿಂದ ಖಚಿತಪಡಿಸ್ಕೊಳ್ಳಿ. ಕಿಡ್ನಿ ತೊಂದರೆ ಇದ್ದಿದ್ದೇ ಆಗಿದ್ರೆ ಹೆದರಿಕೆ ಬೇಡ, ಧೈರ್ಯವಾಗಿರಿ. ನಾವೆಲ್ಲರೂ ಸೇರಿ ಒಟ್ಟಿಗೆ ಈ ಕಾಯಿಲೆನ ಎದುರಿಸೋಣ ಹಾಗೂ ಇದನ್ನ ಗೆಲ್ಲೋಕೆ ಪ್ರಯತ್ನ ಮಾಡೋಣ. ನಮಸ್ಕಾರ.